ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟಿಫನ್ ಕೂಡ ಆಯಿತು, ಅನ್ನ ಮಿಕ್ಕಿತ್ತು. ಸೊ ಅದನ್ನೇ ನೈಟ್ ಅನ್ನ ಮಿಕ್ಕಿತ್ತಲ್ಲ, ಅದನ್ನು ಚಿತ್ರಾನ್ನ ಮಾಡಿದ್ರು. ಇವಾಗ ಚಿಕನ್ ತಗೊಂಡು ಬಂದಿದ್ದಾರೆ. ಇವಾಗ ಮಾಡಬೇಕು ಬಿರಿಯಾನಿ ಮತ್ತು ಸಾಂಬಾರು ಮಾಡೋಣ ಅಂತ. ಸೊ ಇವಾಗ ಒಂದು ಫಾರಮ್ ಕೋಳಿ, ಒಂದು ಬೈಲರ್ ಕೋಳಿ ತಂದಿದ್ದಾರೆ. ಇವಾಗ ಎರಡೂ ಮಾಡೋಣ ಅಂತ. ಒಂದರಲ್ಲಿ ಬಿರಿಯಾನಿ, ಒಂದು ಸಾಂಬಾರು ಅಂತ ನಮ್ಮ ಮಾಮ ಹೇಳಿಬಿಟ್ಟು ಹೋದರು. ಇವಾಗ ಪ್ರಿಪೇರ್ ಮಾಡಬೇಕು, ಮಧ್ಯಾಹ್ನ ಊಟಕ್ಕಾಗತ್ತೆ ಅಂತ. ಸೊ ಹೋಗಿ ಪ್ರಿಪೇರ್ ಮಾಡೋಣ ಬನ್ನಿ. ಎಲ್ಲ ಬೇಕಿತ್ತು, ಇವಾಗ ತರಿಸ್ಕೊಂಡಿದ್ದೀನಿ. ನನಗೆ ಬಿರಿಯಾನಿ ಪೌಡರ್ ಅವಶ್ಯಕತೆ ಇರಲಿಲ್ಲ. ನಾನು ಬಿರಿಯಾನಿ ಮಸಾಲ ಕೊಡಿ, ಆ ಎಲೆ ಎಲ್ಲ ಬರುತ್ತಲ್ಲ ಅದು ಒಂದೇ. ಬಟ್ ಇವ್ರು ಬಿರಿಯಾನಿ ಮಸಾಲ ಕೊಟ್ಟಿದ್ದಾರೆ, ನಂಗೆ ಇದೊಂದು ಸಾಕು. ಸೊ ರೆಡಿ ಮಾಡೋಣ. ಇವಾಗ ಇದನ್ನ ಹೋಗಿ ತೊಳ್ಕೊಂಬರ್ತೀನಿ. ಚಿಕನ್ ತೊಳ್ಕೊಬಂದು ಇಟ್ಟಿದ್ದೀನಿ. ಇವಾಗ ಏನಿಲ್ಲ, ಇವಾಗ ಹೋಯ್ತೀನಿ. ಅಲ್ಲಿಂದ ಇಲ್ಲಿ ಕರೆಕ್ಷನ್ ಕೊಟ್ಕೊಂಡವ್ರು, ಅಲ್ಲಿನಲ್ಲಿ ಇಲ್ಲಿ ಆಯ್ತು. ನಮ್ಮವ್ವ ಇದು ನನಗೆ ಕಾಯಿ ಸುಳ್ಕೊಡ್ತಾ ಇದ್ರು. ಚಿಕನ್ ಎಲ್ಲ ಇವಾಗ ತೊಳೆದಿದ್ದೀನಿ ನಾವು, ಅದಕ್ಕೆ ನೀರು ಹಾಕ್ತಾರೆ. ಆಯ್ತವ ನಿಂದು ಇಲ್ಲಿ ತಗೊಂಡೋಗ್ಲ ಕಾಯಿನ ಕೊಟ್ಬಿಡು. ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ತಿರೋಣ. ಖಾರ ಇರುತ್ತೆ ಏನು? ಅಲ್ಲ ಉದ್ದಕ್ಕಾಯ್ತಲ್ಲ, ಖಾರದ ಮೆಣಸಿಕಾಯ ತಿನ್ನೋಡು. ಒಂದು ತಿನ್ನೋ ಚೆಕ್ ಮಾಡು, ಏನಾಗಲ್ಲ. ಎಷ್ಟು ಹಾಕ್ಲಿ ಅಂತಾನೆ ಗೊತ್ತ. ಅದಕ್ಕೆ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಲ್ಲ, ಇದಕ್ಕೆ ಒಂದು ಇಷ್ಟು ಹಾಕ್ಬಿಡ್ತೀನಿ, ಏನಾಗಲ್ಲ. ಚಿಲ್ಲಿ ಪೌಡರ್ ಹಾಕಿದ್ದೀರ, ಸಾಕ್ಬಿಡು. ಅಷ್ಟು ಫುಲ್ ಹಾಕಿಲ್ಲ ನಾನು, ಜಾಸ್ತಿ ಚಿಲ್ಲಿ ಪೌಡರ್ ಅಲ್ಲ, ಸ್ವಲ್ಪ ಅಷ್ಟೇ ಚಿಲ್ಲಿ ಪೌಡ್ರು. ಸ್ವಲ್ಪ ಹಾಕೊಳ್ಳೋದು, ಒಂದು 4 ಸಾಕು, 5 ಹಾಕು. ಖಾರ ಇರಲ್ಲ ಅನ್ಕೋತೀನಿ. ತಿನ್ನ ಒಂದೊಂಚೂರು ತುದಿಲಿ ಅದೆಲ್ಲ ಮುರಿದು ನೋಡು, ವಾಸನೆ ಬರ್ತೈತೆ. ವಾಸನೆ ನೋಡ್ಲಾ? ಒಂದ್ ನಿಮಿಷ ಇರು. ಬೀಜ ನೋಡು. ಖಾರ ಇಲ್ಲ, ಇಲ್ಲ ಖಾರ ಏನು ಅಷ್ಟೊಂದಿಲ್ಲ ಅನ್ಕೋತೀನಿ. ಏನು ಅಷ್ಟು ಘಾಟ್ ಗೊತ್ತಿಲ್ಲ. ಒಂದೆರಡು ಹಾಕಿ ಸಾಕು. ಒಂದೆರಡು ಖಾರವ? ಖಾರ ಬರ್ತಾವ? ಸಾಕು. ಖಾರ ಅವೇನವ? ಖಾರ ಇರಂಗವ. ತೊಳಿಬೇಕು. ನೋಡಿ, ಚೂರು ತುದಿಲ್ ತಿನ್ನು. ಸ್ವೀಟ್ ಆಯ್ತಾ? ಖಾರ ಆಯ್ತಾ? ಖಾರ ಇಲ್ಲ, ಹಾಕು ಮತ್ತೆ ಹಾಕು. ನಾನು ಹೇಳ್ದಂಗೆ ಒಂದು 5-6 ಹಾಕು, ಏನಾಗಲ್ಲ. ಇಲ್ಲ ಅಂದ್ರೆ ಆಮೇಲೆ ಅಡ್ಜಸ್ಟ್ ಮಾಡ್ಕೊಂಡು. ಚಿಲ್ಲಿ ಪೌಡರ್ ಏನು ಜಾಸ್ತಿ ಹಾಕಿಲ್ಲ, ಆಮೇಲೆ ಅಡ್ಜಸ್ಟ್ ಮಾಡ್ಕೋತೀನಿ. ಹಾಕು. ಅಲ್ಲಿಗೆ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಹೋಗಿ ರುಬ್ಕೊಂಡ್ ಬರ್ಬೇಕಷ್ಟೆ. ಆ ಸಾಂಬಾರ್ಗೆ ಇದು ಸಾಂಬಾರ್ ಆಮೇಲೆ ರುಬ್ಕೊಳ್ಳೋದ, ಫಸ್ಟ್ ಬಿರಿಯಾನಿ ಮಾಡ್ಕೊಂಡ್ಬಿಡ್ತೀನಿ ನಾನು. ಇದಕ್ಕೇನು ರಬ್ಬರ್ ಹಾಕಂಗಿಲ್ವಾ? ಅನ್ಕೋ. ಈ ಕಡೆ ತಿರ್ಸು, ತಿರ್ಸಂಗೆ ನೋಡು, ಸರಿಗೈತೆ ಹಿಂಗೆ. ಇವಾಗ ಒಂದ್ಕಡೆಯಿಂದ ಎಲ್ಲ ನಾನು ಹೆಚ್ಕೊಂಡ್ ಆಗಿದೆ. ಇವಾಗ ಬಿರಿಯಾನಿ ರೆಡಿ ಮಾಡ್ಕೊಂತ ಇದ್ದೀನಿ, ಒಗ್ಗರಣೆ ಹಾಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಏನಂದ್ರೆ ನಾನು ಇವಾಗ ಮಾಡ್ಬೇಕಾಗಿರೋದು ಏನೇನು ಗೊತ್ತಾ ಗೈಸ್? ಒಂದು ಚಿಕನ್ ಬಿರಿಯಾನಿ, ಒಂದು ಚಿಕನ್ ಗ್ರೇವಿ ಮಾಡಬೇಕು, ಆಮೇಲೆ ಚಿಕನ್ ಸಾಂಬಾರ್ ಮಾಡಬೇಕು. ಸೊ ಇವಾಗ 3 ಥರ ವೆರೈಟಿ ನಾನು ಅಡುಗೆನ ಪ್ರಿಪೇರ್ ಮಾಡಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ. ಫಸ್ಟ್ ಬಿರಿಯಾನಿ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಸಾಂಬಾರ್ ಮಾಡೋಣ ಅಂತ. ಇವಾಗ ಗ್ರೇವಿ ರೆಡಿ ಮಾಡ್ಕೊತಾ ಇದೀನಿ. ಈ ಗ್ರೇವಿನ ನಾವು ಅಮ್ಮನ್ ಕೇಳ್ಕೊಂಡು ಇವಾಗ ಪ್ರಿಪೇರ್ ಮಾಡ್ತಾ ಇರೋದು.
ನೋಡೋಣ ಹೇಗೆ ಬರುತ್ತೆ ಬರ್ಬೋದು ಅಂತ. ಒಂದು ಕಡೆ ಬಿರಿಯಾನಿ ಆಗ್ತಿದೆ, ಇನ್ನು ಅಕ್ಕಿ ಹಾಕಿಲ್ಲ, ಅಕ್ಕಿ ಹಾಕಬೇಕು. ಫಸ್ಟು ಏನಂದರೆ ಇದಕ್ಕೆಲ್ಲನೂ ಹುರ್ಕೋಬೇಕಂತ ಹೇಳಿದ್ದಾರೆ. ಚಕ್ಕೆ, ಲವಂಗ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಮೆಣಸು, ಅದು ಕಾಯಿ ಇದನ್ನೆಲ್ಲ ಹುರ್ಕೊಂಡು ಆಮೇಲೆ ರುಬ್ಕೊಂಡು ಫ್ರೈ ಮಾಡಬೇಕಂತ ಹೇಳಿದ್ದಾರೆ. ಸೊ ಅದನ್ನು ಮಾಡೋಣ ಅಂತೇಳಿ. ಇವಾಗ ಅದಕ್ಕೆ ಇದು ಪುಟಾಣಿ ಟೊಮ್ಯಾಟೋಸ್ ಇಟ್ಟು ಈ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ ಹೇಳ್ಬೇಕಂದ್ರೆ. ಇವಾಗ ಇದನ್ನ ಹುರ್ಕೊಂಡಿದ್ದೀನಲ್ವಾ, ಇದನ್ನ ಒಂದು 5 ಮಿನಿಟ್ಸ್ ಆರ್ಲಿಕ್ಕೆ ಬಿಡ್ತೀನಿ. ಇಲ್ಲ ಹುರ್ಕೋಬೇಕು ಅದಕ್ಕೆ. ಇವಾಗ ಅಕ್ಕಿ ಹಾಕೊಂಡಿದ್ದೀನಿ. ಸೊ ಅಕ್ಕಿ ಹಾಕಿದ್ಮೇಲೆ ಒಂದು ವಿಷಲ್ ಕೂಗಿಸ್ಕೊತೀನಿ. ಇವಾಗ ಇದಾದ್ಮೇಲೆ ಇದನ್ನ ಇವಾಗ ರುಬ್ಕೋಬೇಕು. ನಮ್ಮವ್ವ ಅವಾಗ ಬಂದು ಚಕ್ಕೆ, ಲವಂಗ, ಹುರ್ಗಡ್ಲೆ ಅಂತ ಹಾಕ್ಬಿಟ್ಟು ಹೋಗ್ತವ್ರೆ. ಇವಾಗ ಗ್ರೇವಿ ಮತ್ತೆ ಗ್ರೀನ್ ಗ್ರೇವಿ, ಓಕೆನಾ? ಗ್ರೀನ್ ಗ್ರೇವಿ ಮತ್ತೆ ಬಿರಿಯಾನಿ ರೆಡಿ ಆಯಿತು. ಇವಾಗ ಸಾಂಬಾರ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಏನಂದರೆ ಮೊಟ್ಟೆ ಕೋಳಿ ಆಗಿರೋದ್ರಿಂದ ಜಿಡ್ ಜಾಸ್ತಿ ಐತೆ. ಸೊ ಎಣ್ಣೆ ಜಾಸ್ತಿ ಹಾಕ್ಬಾರ್ದು, ಅದಕ್ಕೆ ಸ್ವಲ್ಪ ಹಾಕೊತಾ ಇದ್ದೀನಿ ಇಷ್ಟೇ ಎಣ್ಣೆ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫಸ್ಟು ಒಗ್ಗರಣೆಗೆ ಹಾಕೋಬೇಕು. ಇದಕ್ಕೆ ಒಂದು 2 ಮಿನಿಟ್ಸ್ ಇದನ್ನ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡೆ ಚಿಕನ್ ಹಾಕೊಳ್ತಿದ್ದೀನಿ. ಮೊಟ್ಟೆ ಲಾಸ್ಟಿಗೆ ಹಾಕೋಣ. ಹಿಂಗೆ ಸುಟ್ಬಿಡ್ತೀನಿ. ನೀರು ಆಲ್ರೆಡಿ ಬಸ್ಕೊಂಡ್ಬಿಟ್ಟಿದ್ದೀನಿ, ನೀರಿಲ್ಲ. ಇದನ್ನ ಒಂದು 2 ಮಿನಿಟ್ಸ್ ಬಿಟ್ಟು ವಿಷಲ್ ಹಾಕ್ಬಿಟ್ಟು ಮುಚ್ಬಿಡ್ತೀನಿ. ಯಾಕಂದ್ರೆ ಮೊಟ್ಟೆ ಕೋಳಿ ಅಲ್ವಾ, ಸೊ ಇದ್ರಲ್ಲಿ ಒಗ್ಗರಣೆ ಹಾಕೊಳ್ಳೋಲ್ಲ, ಇದ್ರಲ್ಲಿ 2 ವಿಷಲ್ ಕೂಗಿಸ್ಕೊಳ್ಳೋದಷ್ಟೇ. ಬೇರೆ ಪಾತ್ರೆ ಏನು ಸಣ್ಣ ಕಾಯಿನಾ? ಓಕೆ, ಇವಾಗ ಮಸಾಲೆ ರೆಡಿ ಮಾಡ್ಕೊತೀನಿ. ಆಲ್ಮೋಸ್ಟ್ ಕೋಳಿ ಸಾರು ಎಲ್ರಿಗೂ ಗೊತ್ತಿರುತ್ತೆ. ನಾನು ಹಾಗೆ ಮೇಲ್ಮೇಲೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ, ಹಾಗೆ ಸುಮ್ಮನೆ ಮಾಡ್ತಾ ಇರೋದು. ಆ್ಯಂಡ್ ಅದು ವಿಷಲ್ ಬರೋಷ್ಟರಲ್ಲಿ ನಾನು ಖಾರ ರೆಡಿ ಮಾಡ್ಕೊಬೇಕು. ಇವಾಗ ಬಿರಿಯಾನಿ ರೆಡಿ ಇದೆ, ಇವಾಗ ಊಟ ಮಾಡ್ಕೊಳ್ಳೋಣ. ಆ್ಯಂಡ್ ಈ ಗ್ರೇವಿ ಏನಂದರೆ ನಾನು ಮಾಡಿರೋ ಬಿರಿಯಾನಿನ ನಾನೇ ಟೇಸ್ಟ್ ಮಾಡಿ ನೋಡಬೇಕು. ಸೊ ನೋಡೋಣ ಹೇಗಿದೆ ಅಂತ.
ಫಸ್ಟು ಬಿರಿಯಾನಿ ತಿಂತೀನಿ, ಆಮೇಲೆ ಗ್ರೇವಿ ಜೊತೆ ತಿನ್ನೋಣ. ಚೆನ್ನಾಗಿದೆ. ಸಪ್ಪೆ ಸ್ವಲ್ಪ, ಉಪ್ಪು ನಾನು ಜಾಸ್ತಿ ಹಾಕಿಲ್ಲ, ಇನ್ನೊಂದು ಸ್ವಲ್ಪ ಮಸಾಲೆ ಬೇಕಿತ್ತು ಅಂತ ಅನ್ನಿಸ್ತೈತೆ. ಬಟ್ ಸಾಕು, ಮೈಲ್ಡಾಗಿ ಚೆನ್ನಾಗಿದೆ. ಆಮೇಲೆ ಗ್ರೇವಿ ಮಾತ್ರ ಸಕ್ಕತ್ತಾಗಿದೆ. ಓಕೆ, ಊಟ ಮುಗಿಸ್ಕೊಳ್ಳೋಣ.